Watch India's largest kids library only on Jio Hotstar. Download the app now. ಯಾಕಮ್ಮಟ ಏನಾಯ್ತಮ್ಮ? ಯಾಕೆ ಮಗು ಇಷ್ಟೊಂದು ಬೇಜಾರಾಗಿದೆ? ಏನಂತ ಹೇಳಿ ಅಣ್ಣ, ಚೋಟುನ ಸ್ಕೂಲಲ್ಲಿ ರೋಲರ್ ಸ್ಕೇಟ್ ಚಾಂಪಿಯನ್ ನಡೀತಾ ಇದೆ. ಇವನ್ಗೂ ಅದ್ರಲ್ಲಿ ಭಾಗವಹಿಸ್ಬೇಕು ಅಂತ ಆಸೆ ಇದೆ, ಆದ್ರೆ ಇವನ್ಗೆ ಅದ್ರಲ್ಲಿ ಸರಿಯಾಗಿ ಓಡಿಸೋದಕ್ಕೆ ಬರೋದಿಲ್ಲ. ಸ್ಕೂಲಲ್ಲಿ ತುಂಬಾ ಮಕ್ಕಳು ಭಾಗವಹಿಸ್ತಿದ್ದಾರೆ, ಅವ್ರಿಗೆಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಅದಕ್ಕೇನೆ ಚೋಟು ತುಂಬಾ ಬೇಜಾರಲ್ಲಿದ್ದಾನೆ. ಅರೆ ಇಷ್ಟೇ ವಿಷಯನ ಮಗು, ಡೋಂಟ್ ವರಿ. ನಾನು ನಿನಗೆ ಸ್ಕೇಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಮಾಡಕ್ ಬಿಡ್ತೀನಿ. ಪ್ರಯತ್ನದಲ್ಲಿ ಸೋಲ್ ಅನ್ನೋದೇ ಇರೋದಿಲ್ಲ. ನೋಡಿ, ನಾನು ನಿನಗೆ ಸ್ಕೇಟಿಂಗ್ ನ ಕಲ್ಸ್ಕೊಡ್ತೀನಿ. ನಿಜವಾಗ್ಲೂ ಮೋಟು ಮಾವ, ನೀವ್ ನಂಗೆ ರೋಲರ್ ಸ್ಕೇಟ್ಸ್ ತುಂಬಾ ಚೆನ್ನಾಗಿ ಓಡಿಸೋದನ್ನ ಕಲ್ಸ್ಕೊಡ್ತೀರಾ? ಅರೆ ನೀನ್ ಆಗ್ಲೇ ಕಲ್ತೆ ಅಂತ ತಿಳ್ಕೊ. ಅಯ್ಯೋ ಮೋಟು ಸ್ಕೇಟಿಂಗ್ ಕೋಚ, ಏನ್ ಗತಿ ಆಗುತ್ತೋ? ತಗೋ, ಈಗ ಇದನ್ನ ಕಾಲ್ಗೆ ಹಾಕೋ. ಮತ್ತೆ ಲೇಸ್ನ ಬಿಗ್ಗೆ ಕಟ್ಕೋಬೇಕು. ಪುಟ್ಟ, ಸ್ಕೇಟಿಂಗ್ ಮಾಡೋವಾಗ ನಮ್ಮ ಪೂರ್ತಿ ಧ್ಯಾನ ಎಲ್ಲ ಸ್ಕೇಟಿಂಗ್ ಮೇಲೆ ಇರಬೇಕು. ಓಕೆ ಪುಟ್ಟು, ಒಂದ್ಸರಿನೂ ಯೋಚನೆ ಮಾಡಬಾರ್ದು ನಾ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ ಅಂತ. ನಡ್ಕೊಂಡು ಓಡ್ತೀವಲ್ವಾ, ಆ ತರ ಅನ್ಕೋಬೇಕು ನೀನು. ಓಕೆನಾ ಪುಟ್ಟು? ಅರ್ಥ ಆಯ್ತಾ? ಅದೇ ತರ ರೋಲರ್ ಸ್ಕೇಟು ನಮ್ಮ ಬಾಡಿಗೆ ಫಿಕ್ಸ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಓಕೆ ಬಾ ಹೋಗೋಣ. ಏನಿದು, ಮೋಟು ಸ್ಕೈಟಿಂಗ್ ಕೋಚ್ ಆಗ್ಬಿಟ್ಟಿದ್ದಾನೆ. ಇವಾಗ ಬರುತ್ತೆ ಮಜಾ. ಏನ್ ಮಾಡ್ಬಿಡ್ತಾನೆ ಏನೋ. ನನ್ನ ಬ್ರಿಲಿಯಂಟ್ ಬುರ್ಡೆ ಕಿಚನ್ ಅಲ್ಲಿ ಒಂದು ಒಳ್ಳೆ ಐಡಿಯಾ ಅಡಿಗೆ ರೆಡಿ ಆಗ್ತಾ ಇದೆ. ಈ ಐಡಿಯಾ ನನಗೆ ಒಳ್ಳೆ ಐಡಿಯಾ ಅಂತ ಅನಿಸ್ತಾ ಇದೆ. ವಾವ್ ಮಾವ, ನೀವ್ ಎಷ್ಟ್ ಚೆನ್ನಾಗಿ ತಿರುಗಿದ್ರಿ. ಈ ರೀತಿ ಸ್ಟಂಟ್ ನೆಲ್ಲ ನೀವು ಎಲ್ಲಿಂದ ಕಲ್ತ್ರಿ? ಹೆಂಗೆ ಅಂತ ಹೇಳಿದ್ರೆ, ಲೆಫ್ಟ್ ಲೆಗ್ ನ ಲೆಫ್ಟ್ ಸೈಡ್ಗೆ ಮತ್ತೆ ರೈಟ್ ಲೆಗ್ ನ ಸ್ವಲ್ಪ ಲೆಫ್ಟ್ ಲೆಗ್ ಕಡೆ ತಿರುಗಿಸ್ಕೊಂಡ್ಬಿಟ್ರೆ, ಹಾಗೆ ಒಂದ್ ರೌಂಡ್ ತಿರುಗಿಸ್ಬಿಟ್ರೆ ಸಾಕು. ವೆರಿ ಗುಡ್ ಮಾವ. ಒಂದ್ ನಿಮಿಷ, ನೀವ್ ಪಕ್ಕಕ್ಕೆ ಹೋಗಿ, ನಾನು ಇದನ್ನ ಒಂದ್ಸಲ ಟ್ರೈ ಮಾಡ್ತೀನಿ. ಬೇಡ ಬೇಡ ಪುಟ್ಟು, ಒಂದೇ ಸಾರಿ ಟ್ರೈ ಮಾಡಕ್ ಹೋಗ್ಬಾರ್ದು. ಮೊದ್ಲು ನೋಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ಮಾಡ್ಬೇಕು. ಇರು, ಈಗ ಇನ್ನೂ ಸ್ವಲ್ಪ ಕಲ್ಸ್ಕೊಡ್ತೀನಿ ನಿಂಗೆ. ಓ ಹಂಗ, ಇವಾಗ ಮುಂದೆ ಮುಂದೆ ಇನ್ನೂ ಕಲಿಸ್ತೀನಿ. ಇವಾಗ ನೋಡ್ಬೇಕು, ಮೋಟು ಜಾರ್ಕೊಂಡ್ ಬಂದು ಈ ಬ್ಯಾರಿಗೇಟ್ಗೆ ಡಿಕ್ಕಿ ಹೊಡಿತಾನೆ. ಮತ್ತೆ ಇವಾಗ ಹಗಲಲ್ಲೇ ನಕ್ಷತ್ರಗಳು ಕಾಣುತ್ತೆ. ಪತ್ಲು, ಯಾಕೋ ಯಾವಾಗ್ಲೂ ನನ್ ಮೇಲೆ ಬೀಳ್ತಾನೆ ಇರ್ತೀಯಲ್ಲ ನೀನು. ಮೊದ್ಲೇ ನಾನ್ ನೆಟ್ಗಿಲ್ಲ, ಈಗ ನನ್ ಕಾಲ್ ಸರಿ ಮಾಡು ಬೇಗ. ಮಾವ, ನೀವು ರೋಲರ್ ಸ್ಕೇಟ್ ಹಾಕೊಂಡು ಇಷ್ಟು ಚೆನ್ನಾಗಿ ಹೇಗೆ ಕಾಲ್ನ ಎಕ್ಸ್ಪೆಂಡ್ ಮಾಡ್ತೀರಿ? ಪ್ಲೀಸ್ ನಂಗೂ ಹೇಳ್ಕೊಡಿ. ಅರೆ ಏನಿಲ್ಲ ಪುಟ, ಎದುರುಗಡೆ ಬ್ಯಾರಿಯರ್ ಇತ್ತು, ಆ ಬ್ಯಾರಿಯರ್ ನ ಪಾಸ್ ಮಾಡ್ಬೇಕಲ್ಲಪ್ಪ. ಅದಕ್ಕೆ ಎರಡು ಕಾಲ್ನು ಸ್ಪ್ಲಿಟ್ ಮಾಡ್ಬಿಟ್ಟೆ. ಆಮೇಲೆ ಯೋಚನೆ ಮಾಡ್ದೆ, ನನ್ ಕೈಯಿಂದ ಕಾಲ್ಗಳನ್ನ ಹೆಂಗಾರ ಮಾಡಿ ಟಚ್ ಮಾಡೋಣ ಅಂತ ಅಷ್ಟೇ. ಇದೆಲ್ಲ ಹೇಗಾಯ್ತು ಅಂತ ಗೊತ್ತೇ ಇಲ್ಲ ನಂಗೆ. ಫೋಕಸ್ ಪುಟ, ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟು. ನನ್ಗನ್ಸುತ್ತೆ ಯಾರೋ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾರು ಅಂತ ಕಂಡಿಡಿತೀನಿ. ಅರ್ಥ ಆಯ್ತಾ ಪುಟ? ಇದೇನಾಗ್ತಾ ಇದೆ? ನನ್ನ ಎಲ್ಲ ಪ್ರಾಬ್ಲಮ್ನು ಮೋಟು ಈಸಿ ಆಗಿ ದಾಟ್ತಾ ಇದ್ದಾನೆ.
ನನ್ನ ಎಲ್ಲ ಐಡಿಯಾಗಳು ಯಾಕೆ ಎಲ್ಲ ಫ್ಲಾಪ್ ಆಗ್ತಾ ಇವೆ? ಅಲ್ಮೇಲೆ ಎಲ್ಲರೂ ನೋವುತ್ತಲ್ಲೇ. ನೋಲ್ ಬೆಲೆ ಬೇಡ. ನಾನು ಯಾಕೆ ತೋದಲ್ತಾ ಇದ್ದೀನಿ? ಇದೇ ವಿಷಯ. ಎಲ್ಲ ಕಿರಿಕಲ್ಲು ಜಾನ್ ಕೈವಾಡ ಇದ್ದೇ ಇರುತ್ತೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೀಗ. ಐಡಿಯಾ. ನಿಮ್ಗೊಂದು ವಿಷಯ ಗೊತ್ತೇ ಸರ್? ನಾಳೆ ರೋಲರ್ ಸ್ಕೇಟಿಂಗ್ ರೇಸ್ ಇದೆ. ಅದ್ರಲ್ಲಿ ಬರೀ ಮಕ್ಕಳೇ ಅಲ್ಲ, ಮಕ್ಕಳ ತರ ಇರೋ ಯಾರೇ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದಂತೆ. ಹೆಂಗ್ ಗೊತ್ತಾ ಸರ್? ಗಡ್ಡ ಮೀಸೆ ಇಲ್ದೇನೆ ಹುಡುಗನ್ ತರ ಕಂಡ್ರು ಸಾಕಂತೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ರು. ಗೆದ್ದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತೆ ಸರ್. ಜಾನ್ ಆಗ್ತಾರೆ ಡಾನ್. ಇವಾಗ ನಾನು ಹುಡುಗನ್ ತರ ರೆಡಿಯಾಗಿ ರೇಸ್ ನಲ್ಲಿ ಭಾಗವಹಿಸ್ತೇನೆ. ಅದೇನಾದ್ರೂ ಆಗ್ಬಿಡ್ಲಿ, ಚೋಟು ಮಾತ್ರ ರೇಸ್ ನಲ್ಲಿ ಗೆಲ್ಬಾರ್ದು. ಅವನ್ನ ಹೇಗಾದ್ರೂ ನಿಲ್ಲಿಸ್ಬೇಕು. ಓಕೆ ಮಾಸ್. ಮಕ್ಕಳೇ, ಈ ಸ್ಕೇಟಿಂಗ್ ಕಾಂಪಿಟೇಷನ್ ಸ್ಕೂಲ್ ಗ್ರೌಂಡ್ ಇಂದ ಶುರು ಆಗುತ್ತೆ. ಮತ್ತೆ ಫುರ್ಫುರಿ ನಗರದ ಮಾರ್ಕೆಟ್ ಸುತ್ತಕೊಂಡು ಇಲ್ಲಿಗೆ ಬರಬೇಕು, ಸರಿನಾ? ಸೊ ಆರ್ ಯು ಆರ್ ರೆಡಿ? ಕಮ್ ಆನ್ ಪುಟ್ಟ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾವ. ಒಂದ್ ವೇಳೆ ನಾನು ಮೋಟು ಮಾವನ್ ತರ ಚಕ್ರ ತರ ತಿರುಗಿದ್ರೆ ನಾನು ಇವ್ರ ಮಧ್ಯದಲ್ಲಿ ಮುಂದೆ ಹೋಗ್ಬಿಡ್ಬೋದು. ಅವ್ರು ಏನ್ ಹೇಳಿದ್ರು? ಲೆಫ್ಟ್ ಲೆಗ್ ನ ಲೆಫ್ಟ್ ಕಡೆ, ರೈಟ್ ಲೆಗ್ ನ ರೈಟ್ ಕಡೆ, ಆಮೇಲೆ ಕೈ ಚಾಚಿ ಹೀಗ್ ತಿರುಗ್ಬೇಕು, ಈ ತರ. ಓಹೋ, ಎಣ್ಣೆ, ನಾನು ಹುಷಾರಾಗಿರ್ಬೇಕು. ಜೈ ಹೋ ಪುಟ್ಟ, ವೆರಿ ಗುಡ್, ವೆರಿ ಗುಡ್. ಚೋಟು, ಬೇಗ, ಇನ್ನೂ ಜೋರಾಗಿ. ಇನ್ನು ಬೇಗ. ಸುಮ್ನೆ ಇರೋ ಚಮಚ, ನನ್ನ ಎಲುಬು ಮೈ ಮೂಳೆ ಮುರಿದೋಗಿದೆ. ಹೆಂಗೋ ಓಡೋದ್ ನಾನು? ಈ ರೇಸಲ್ಲಿ ಚೋಟು ಫಸ್ಟ್ ಬಂದಿದ್ದಾನೆ. ಕಮಾನ್ ಚೋಟು, ನೀನು ಅದ್ಭುತವಾದ ಸ್ಕೇಟಿಂಗ್ ಪ್ರದರ್ಶನವನ್ನು ಕೊಟ್ಟಿದ್ಯಾ. ನಂಬಕ್ಕೆ ಆಗಲ್ಲ ಅದು ನೀನೇ ಅಂತ. ಬಾ ಇಲ್ಲಿ ತಗೋ ನಿನ್ ಟ್ರೋಫಿ. ಸರ್, ಈ ಟ್ರೋಫಿ ನಿಜವಾಗ್ಲೂ ಮೋಟು ಮಾವಂಗ್ ಸೇರ್ಬೇಕು. ಅವರು ನಂಗೆ ಟ್ರೈನಿಂಗ್ ಕೊಡ್ಲಿಲ್ಲ ಅಂದ್ರೆ ನಾನ್ ಗೆಲ್ಲೋಕೆ ಆಗ್ತಿರ್ಲಿಲ್ಲ. ಮಾವ, ಪ್ಲೀಸ್ ನೀವ್ ನನ್ ಜೊತೆ ಬಂದು ಈ ಟ್ರೋಫಿನ ಶೇರ್ ಮಾಡ್ಕೊಳ್ತೀರಾ? ಇಲ್ಲಿ ಕೇಳಿ ಸ್ನೇಹಿತರೆ, ಈ ರೇಸ್ ನಲ್ಲಿ ಒಬ್ಬ ಚೀಟರ್ ಇದ್ದ. ಅವನು ಮಗು ತರ ನಾಟಕ ಆಡ್ಬಿಟ್ಟು
ಹೇಳ್ಬಿಟ್ಟು ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ದ. ಅವನ ಹೆಸರು ಜಾನ್ ಅಂತ. ಅಲ್ಲೋಡಿ ಅಲ್ಲೇ ಇದಾನೆ, ದಾಡಿ ಮೀಸೆ ಎಲ್ಲ ಬೋಳ್ಸ್ಬಿಟ್ಟು ಚಿಕ್ಕ ಮಗು ತರ ರೇಸ್ ಆಡೋದಕ್ಕೆ ಓಡ್ ಬಂದ್ಬಿಟ್ಟ. ಹಿಡ್ಕೊಳ್ಳಿ ಅವನ. ಸೆಕ್ಯೂರಿಟಿ ಅವನ್ನ ಹಿಡಿದ್ಬಿಟ್ಟು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ. ಇದು ಚೀಟಿಂಗ್. ನಾನೊಂದು ಅನೌನ್ಸ್ಮೆಂಟ್ ಕೇಳಿದ್ದೆ, ಇದರಲ್ಲಿ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಭಾಗವಹಿಸಬಹುದು ಅಂತ. ಮತ್ತೆ ಈ ವಿಷಯ ನಾನು ಟೀ ಹಣ್ಣಿನ ಅಂಗಡಿ ಹತ್ರ ಮಾತ್ರ ಕೇಳಿದ್ದೆ ಅಂತ ಹೇಳ್ಬೇಡ ಕಣೆಯ. ಏನು ನಿಮಗೆ ಹೇಗೆ ಗೊತ್ತಾಯ್ತು? ಇಲ್ಲ ನೀವು ನನಗೆ ಗೂಬೆ ಮಾಡ್ಬಿಟ್ಟಿದ್ದೀರಾ, ನೀವೇ ಅನೌನ್ಸ್ಮೆಂಟ್ ಮಾಡಿದ್ದೀರಾ. ಇದು ನಿಜವಾದ ಚೀಟಿಂಗ್, ನಿಜವಾದ. Watch India's largest kids library only on Geo Hotstar. Download the app now.